ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಒಂದು ಹೆಲ್ದಿ ಪೋಹಾ ರೆಸಿಪಿ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಕರ್ಡ್ ಪೋಹಾ ರೈಸ್ ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ನೋಡಿ ತಿನ್ನಲಿಕ್ಕೂ ಹಾಗೆ ಎಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸಮರ್ ರೆಸಿಪಿ. ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಬಾಯಿಗೆ ಸಿಗುವುದಿಲ್ಲ ಏನಿಲ್ಲ ಆ ಥರ ಇರ್ತದೆ. ಕೆಲವು ಮಕ್ಕಳಿಗೆ ಬಾಯಿಗೆ ಏನು ಸಿಗಬಾರ್ದಲ್ವಾ, ಆ ಥರ ಮಕ್ಕಳಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಪೋಹಾ ಕರ್ಡ್ ರೈಸ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬೌಲ್ ಪೋಹಾ ತಗೊಂಡಿದ್ದೇನೆ. ಇದು ತೆಳು ಪೋಹಾ ಬರ್ತದೆ ನೋಡಿ, ಅದು ನೋಡಿ ತೆಳು ಇದೆ, ಪೆಪ್ಪರ್ ಅವಲಕ್ಕಿ ಅಂತಾರಲ್ವ ಅದು. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಇದನ್ನು ವಾಶ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ತೇನೆ, ವಾಟರ್ ಆ್ಯಡ್ ಮಾಡ್ತೇನೆ. ಇದರಲ್ಲಿರುವಂಥ ಡಸ್ಟ್ ಎಲ್ಲ ಹೋಗ್ತದೆ. ಈ ನೀರನ್ನು ಸ್ಟ್ರೈನ್ ಮಾಡ್ಕೊಂಡು ಬರ್ತೇನೆ ನಾನು. ನೋಡಿ ಫ್ರೆಂಡ್ಸ್, ನಾನು ವಾಶ್ ಮಾಡ್ಕೊಂಡು ಬಂದಿದೆ ನೋಡಿ, ಹೀಗೆ ಆಗ್ತದೆ. ಒಂದು ಸರಿ ವಾಶ್ ಮಾಡಿದರೆ ಸಾಕು, ಅದು ಮೆಲ್ಟ್ ಆಗ್ತದೆ, ತುಂಬ ಅಂದರೆ ಸ್ಮೂತ್ ಆಗ್ತದೆ. ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಸ್ಮಾಲ್ ಬೌಲಲ್ಲಿ ಒಂದು ಕುಕ್ಕುಂಬರ್ ತುರಿದಿಟ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಒಂದು ಕುಕ್ಕುಂಬರ್ ಮುಳ್ಸೌತೆಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ತೇನೆ. ಹಾಗೆ ಒಂದು ಬೌಲ್ ಮೊಸರು ತಗೊಂಡಿದ್ದೇನೆ, ಇದು ಕೂಡ ಹಾಕ್ತೇನೆ. ಹಾಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ. ಸಾಲ್ಟ್ ಹಾಕ್ಕೊಳ್ಳುವ, ರುಚಿ ನೋಡ್ಕೊಂಡು ಹಾಕ್ಕೊಳ್ಳುವ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಈಗ ಫ್ರೆಂಡ್ಸ್ ನಾವು ಪೋಹಾ ಹಾಕ್ಕೊಳ್ಳುವ. ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಂಥ ಪೋಹಾ ಹಾಕ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಪೋಹಾ ಎಲ್ಲ ಹಾಕ್ಕೊಂಡಾಗಿದೆ. ಈಗ ನಾನು ಸ್ವಲ್ಪ ಈರುಳ್ಳಿ ಹಾಕ್ತೇನೆ. ನೋಡಿ, ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಪ್ಷನಲ್, ಇಷ್ಟ ಇಲ್ಲದವರು ಹಾಕ್ಕೊಳ್ಳೋದು ಬೇಡ. ಹಾಕಿದರೆ ಚೆನ್ನಾಗಿರ್ತದೆ, ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ರುಚಿ ಕೊಡ್ತದೆ ಫ್ರೆಂಡ್ಸ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಇದು ಹೀಗೆ ಇರಲಿ, ನಾವು ಒಗ್ಗರಣೆ ಮಾಡ್ಕೊಳ್ಳುವ. ಒಗ್ಗರಣೆ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. 1 ಸ್ಪೂನ್ ತುಪ್ಪ ಹಾಕ್ತೇನೆ. ತುಪ್ಪ ಹೀಟ್ ಆಗಿದೆ ಫ್ರೆಂಡ್ಸ್. ಸಾಸಿವೆ ಹಾಕ್ತೇನೆ. ಹಾಗೆ 2 ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ತೇನೆ. ಹಾಗೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ತೇನೆ, ಕರಿಬೇವು ಸೊಪ್ಪು. ಸ್ವಲ್ಪ ಶುಂಠಿ, ಜಿಂಜರ್ ಹಾಕ್ತೇನೆ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಬೋದು ಫ್ರೆಂಡ್ಸ್. ಹಿಂಗೆ ಹಾಕಿದ್ದೇನೆ. ಫ್ರೆಂಡ್ಸ್, ಈಗ ಒಗ್ಗರಣೆ ರೆಡಿಯಾಗಿದೆ. ಇದು ಹಾಕ್ಕೊಳ್ಳುವ ಫ್ರೆಂಡ್ಸ್ ಪೋಹಕ್ಕೆ.
ಈಗ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಉಪ್ಪು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಕರ್ಡ್ ಪೋಹ ರೆಡಿಯಾಗಿದೆ. ತುಂಬ ಚೆನ್ನಾಗಿರ್ತದೆ. ಈಗ ಈ ಬೇಸಿಗೆಗೆ ಸಮರ್ ಅಲ್ವಾ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೊಳ್ಬೋದು. ನೀವೇನು ಬೇಯಿಸ್ಬೇಕಂತೆಲ್ಲ ಎಂತ ಇಲ್ಲ, ಒಂದು ಒಗ್ಗರಣೆ ಒಂದು ರೆಡಿ ಮಾಡ್ಕೊಂಡ್ರೆ ಆಯಿತು. ಎಲ್ಲ ಪೋಹ ಹೇಗೂ ಮನೆಯಲ್ಲೇ ಇರ್ತದೆ ನೋಡಿ. ತುಂಬ ಚೆನ್ನಾಗಿರ್ತದೆ. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಹಾಗೆ ಡಿನ್ನರ್ಗೂ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ ನೋಡಿ. ತುಂಬ ಕೂಲಾಗಿರ್ತದೆ ನಾವು ತಿಂದರೆ. ತುಂಬ ನೋಡಿ ಫ್ರೆಂಡ್ಸ್, ನೋಡುವಾಗಲೇ ಗೊತ್ತಾಗ್ತದೆ ಅಲ್ವಾ, ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೆಲ್ದಿ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ, ಸರ್ವ್ ಮಾಡೋಣ.